ಮಾತು ಕೇಳಮ್ಮ. ಕೇಳಕ್ಕೆ ಇನ್ನೇನು ಉಳಿದಿದೆ? ಇಷ್ಟೊಂದು ಹೋಪ್ಲೆಸ್ ಆಗಿ ನಡ್ಕೊಳ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಲ್ಲನೂ ಹುಡುಗಾಟ ಆಗೋಗಿದೆ. ನೀನು ನೋಡಿದ್ರೆ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಿದ್ಯಾ? ಅಮ್ಮ, ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಲ್ಲಿ ಬಂದಿತ್ತು. ಇದರಲ್ಲಿ ವಿಕ್ರಾಂತದಾಗಲಿ ಆರ್ತಿದಾಗಲಿ ಯಾವ ತಪ್ಪು ಇಲ್ಲ. ಅವ್ರು ಅನ್ಕೊಂಡಂಗೆ ಎಂಗೇಜ್ಮೆಂಟ್ ಇವತ್ತೇ ಆಗಬೇಕು ಅಂತ ಅವ್ರಿಗೆ ಫೋರ್ಸ್ ಮಾಡಿ ಮಾಡಿಸಿದ್ದು ನಾನೇ. ಆದರೆ ಅದಕ್ಕೆ ಒಂದು ನಿಮಿಷ ವೇದಾಂತ್, ಸಮರ್ಥನೆ ಮಾಡ್ಕೊಳ್ಳೋಕ್ಕೂ ಮೊದಲು ನೀನು ನನಗೆ ಏನಂತ ಮಾತು ಕೊಟ್ಟಿದ್ದೆ ಅನ್ನೋದನ್ನ ನೆನಪು ಮಾಡ್ಕೊ. ಈ ರೀತಿ ಆಯ್ತಲ್ಲ ಅಂತ ನನಗೆ ಬೇಜಾರಾಗಲಿ, ದುಃಖ ಆಗಲಿ, ಕೋಪ ಆಗಲಿ ಬರ್ತಾ ಇಲ್ಲ. ಬಟ್ ಐ ಆಮ್ ಜಸ್ಟ್ ಡಿಸಪಾಯಿಂಟೆಡ್ ಅಷ್ಟೇ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಮ್ಮ. ಇಲ್ಲ, ನಿನಗೆ ಯಾವುದೂ ಅರ್ಥ ಆಗಲ್ಲ, ಆಗೋದೂ ಇಲ್ಲ. ಒಂದು ವೇಳೆ ಅರ್ಥ ಆಗಿದ್ದಿದ್ರೆ ನೀನು ಈ ರೀತಿ ನಡ್ಕೊಳ್ತಿರ್ಲಿಲ್ಲ. ಇನ್ನು ಮುಂದೆ ಯಾವತ್ತೂ ನಿಮ್ಮ ಹತ್ರ ಸುಳ್ಳು ಹೇಳಲ್ಲ ಅಂತ ನನಗೆ ಪ್ರಾಮಿಸ್ ಮಾಡಿದ್ದೆ. ಆದರೆ ಇವತ್ತು ಆ ಪ್ರಾಮಿಸನ್ನು ನೀನು ಮೀರಿಬಿಟ್ಟೆ ವೇದಾಂತ್. ಹೌದು, ನನಗೆ ಗೊತ್ತಮ್ಮ. ಆದರೆ ನಾನು ಇವತ್ತು ಈ ರೀತಿ ಡಿಸಿಷನ್ ತೊಗೊಳೋದಕ್ಕೆ ಕಾರಣ ನೀವು. ಹೀಗಾಗಿದ್ದು ನಿಮ್ಮಿಂದ. ನನ್ನಿಂದನ? ಹೌದು, ನಿಮ್ಮಿಂದ. ಅಮೂಲ್ಯ ನನ್ನ ಕೆನ್ನೆಗೆ ಹೊಡೆದು ನನಗೆ ಅವಮಾನ ಮಾಡೋಣ. ಆ ಅವಮಾನನ ನನ್ನಿಂದ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆರ್ತಿ ಎಂಗೇಜ್ಮೆಂಟ್ ಬೇಡ ಅಂತ ಅವಳಾಗವಳೆ ಹೇಳೋ ಮಾಡಿದ್ದೆ ನಾನು. ನೀವು ಮತ್ತೆ ಮಾವ ಮಾತಾಡೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ನನಗೆ ಆ ಕ್ಷಣಕ್ಕೆ ನಾನು ನೋಡ್ತಿರೋದು, ಕೇಳ್ತಿರೋದು ನಿಜಾನ ಇಲ್ವಾ ಅಂತ ನಂಬೋದಕ್ಕೆ ಆಗಲಿಲ್ಲ. ನೀವು ಹಾಗೆ ಮಾತಾಡೋದಕ್ಕೆ ಸಾಧ್ಯನಾ ಅಂತ ನಾನೇ 100 ಸಲ ಕೇಳ್ಕೊಂಡಿದ್ದೀನಿ. ಅದು ಸತ್ಯನೇ ಆದರೂ ಆ ಹೊತ್ತಿಗೆ ನಾನು ಕೆಲವು ಒಪ್ಕೊಳ್ಳೋದಕ್ಕಾಗಲಿಲ್ಲ. ಅದು ನನಗೂ ಬೇಜಾರಾಯಿತು. ಆದರೆ ಇವಾಗ ಹೇಳ್ತೀನಿ ಕೇಳಿ. ನಾನು ನಿಮ್ಮದೇ ದೊಡ್ಡ ತಪ್ಪು ಅಂತ ಹೇಳೋದಿಲ್ಲಮ್ಮ. ಅಮೂಲ್ಯ ನಿಮ್ಗೆ ಹೊಡೆದಿದ್ದು ನಾನು ನೆನೆಸ್ಕೊಂಡು ಆಗಿರೋ ಅಮ್ಮನ ಮರೆಯೋದಕ್ಕಾಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೇನು ಎಮೋಷನ್ಸ್ ಅರ್ಥ ಆಗುತ್ತೆ. ಇಷ್ಟೆಲ್ಲ ಅರ್ಥ ಆಗೋನು ಹೀಗ್ಯಾಕೆ ಮಾಡಿದೆ? ವಿಕ್ರಾಂತ್ ತುಂಬ ಸೆನ್ಸಿಟಿವ್. ಈಗಾಗಲೇ ಯಾವ ಹಂತಕ್ಕೊಂದ್ಸಲ ಹೋಗಿದ್ದ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಅವ್ನು ಮತ್ತೆ ಹಾಗೆ ಮಾಡ್ಕೋತಾನೆ ಅಂತಲ್ಲ. ಆದರೆ ಇನ್ನೊಂದ್ಸಲ ಆ ಯೋಚನೆ ಅವ್ನ ತಲೆ ಬಂದುಬಿಟ್ರೆ ಖಂಡಿತವಾಗ್ಲೂ ಅವನನ್ನು ನಾನು ಉಳಿಸ್ಕೊಳ್ಳೋದಕ್ಕಾಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆಂದರೆ 24 hours ನಾನು ಅವನನ್ನೇ ಕಾಯ್ಕೊಂಡಿರೋದಕ್ಕಾಗಲ್ಲ ಅಲ್ವಾ. ಅವನನ್ನು ಮೊದಲನೇ ಸಲ ಹೇಗೋ ಬಚಾವ್ ಮಾಡಿದೆ. ಅದನ್ನೆಲ್ಲ ಈಗಲೂ ನೆನೆಸ್ಕೊಂಡು ನನಗೆ ಕೈ ಕಾಲಾಡೋದಿಲ್ಲ, ಎದೆ ನಡುಗುತ್ತೆ. ಅದಕ್ಕೆ ಅವನು ಖುಷಿಗೋಸ್ಕರ, ಆರ್ತಿ ಖುಷಿಗೋಸ್ಕರ ನಾನು ಏನು ಮಾಡಬೇಕು ಅದನ್ನು ಮಾಡಿದ್ದೀನಿ ಅಮ್ಮ. ನೀನವತ್ತು ನನ್ನ ಮಾತನ್ನು ಅರ್ಧ ಮಾತ್ರ ಕೇಳಿಸ್ಕೊಂಡಿದ್ದೀಯ. ನನಗಾಗಿದ್ದ ಅವಮಾನಕ್ಕಿಂತ ಹೆಚ್ಚಾಗಿ ಅವರಿಬ್ಬರು ಎಂಗೇಜ್ಮೆಂಟ್ ಮಾಡೋದಕ್ಕೆ ಯಾಕೆ ಹಿಂದೇಟಾಗ್ದೆ ಅನ್ನೋದಕ್ಕೆ ಕಾರಣ ಇದೆ, ತುಂಬಾ ದೊಡ್ಡ ಕಾರಣ ಇದೆ. ನಿನಗೆ ನೋವಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಯಾವತ್ತೂ ನಿನ್ನ ಹತ್ರ ಡೈರೆಕ್ಟಾಗಿ ಹೇಳಿರಲಿಲ್ಲ. ಆದರೆ ಇವತ್ತು ಹೇಳ್ತಾ ಇದ್ದೀನಿ, ಎಂಗೇಜ್ಮೆಂಟ್ ಬೇಡ ಅಂತ ಹೇಳೋದಕ್ಕೆ ಮುಖ್ಯ ಕಾರಣನೇ ನೀನು. ಅದಕ್ಕೆ ನಾನು ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನು ನಿನ್ನವರೆಗೂ ತಲುಪೋದಕ್ಕೆ ಬೇರೆ ಬೇರೆ ಥರ ಕೆಲಸ ಮಾಡಿದೆ. ಆದರೆ ಅದು ಯಾವುದೂ ವರ್ಕೌಟ್ ಆಗಲಿಲ್ಲ. ನಿನ್ನ ಬಗ್ಗೆ ಗೊತ್ತಿರೋ ನಾನು ಈ ವಿಚಾರದಲ್ಲಿ ನಿನ್ನನ್ನು ಫೋರ್ಸ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಿದ್ದು, ನಿನಗೊಂದು ಹುಡುಗಿ ಸಿಗದೆ ವಿಕ್ಕಿಗೆ ಎಂಗೇಜ್ಮೆಂಟ್ ಮಾಡೋದು ನನಗಿಷ್ಟ ಇರಲಿಲ್ಲ. ಅಮ್ಮ, ನನ್ನ ಪ್ರಿನ್ಸಿಪಲ್ಸ್ ನನಗೆ ಅದಕ್ಕೂ ಇದಕ್ಕೂ. ವಿಕ್ಕಿ ಮದುವೆ ಬಗ್ಗೆ ನನ್ನ ನಿರ್ಧಾರ ಸರಿಯಾಗೇ ಇದೆ. ಈಗ ನಡ್ತಿರೋ ಹಾಗೆ ನನಗೆ ಗೊತ್ತಾಗದೆ ನೀನು ನಾಳೆ ಮದುವೆ ಮಾಡ್ಕೊಂಡು ಬರ್ತೀಯ ಅಂತಾದರೆ ಅದಕ್ಕಿಂತ ಕೆಟ್ಟ ದಿನ, ಅದಕ್ಕಿಂತ ದೊಡ್ಡ ನೋವು ಬೇರೆ ಯಾವುದೂ ಇರಲ್ಲ ವೇದಾಂತ್.
ಆಮೇಲೆ ಹೇಳಿಲ್ಲ ಅನ್ಬೇಡ, ಮೊದ್ಲೇ ಹೇಳಿದಿರಿ. ಬೇಡ ನೋಡು, ಚೆನ್ನಾಗಿರಲ್ಲ. ನನ್ನ ಹತ್ರ ವಾದ ಮಾಡೋದಿಕ್ ಬರ್ಬೇಡ. ತಲೆ ಕೆಟ್ರೆ ಒಂದು ಡಿಚ್ಚಿ, ಒಂದು ಗೊನ್ನ, ಒಂದು ಮಾಂಜ. ನಾನು ರೌಡಿ ಬೇಬಿ ಅನ್ನೋದನ್ನ ಮರಿಬೇಡ. ನಾನ್ ರೌಡಿಸಮ್ ಮಾಡದೇ ಇರ್ಬೋದು, ಆದ್ರೆ ಎಲ್ಲ ವರ್ಷನೂ ಗೊತ್ತು ನನಗೆ. ಹೊಡ್ದಾಕ್ಬಿಡ್ತೀನಿ, ಚಚ್ಚಾಕ್ಬಿಡ್ತೀನಿ, ಕುಕ್ಕಿ ಕುಕ್ಕಿ ಸಾಯಿಸ್ಬಿಡ್ತೀನಿ. ನನ್ನ ಹತ್ರ ನಿನ್ನ ರಗ್ಲೆ ಪುರಾಣಗಳೆಲ್ಲ ಇಟ್ಕೋಬೇಡ. ಮಾರಿ ಕಣ್ಬಿರಿ, ನೀನು ಏನಂತ ಅನ್ಕೊಂಡಿದ್ಯಾ? ಒಟ ಅಂತ ಮಾತಾಡ್ಬಿಟ್ರೆ ಹೆದರ್ಕೊಂಡ್ಬಿಡ್ತೀವ. ಯಾರು ಏನ್ ಮಾಡ್ತೀನಿ ಅಂತ ನಿನಗೆ ಇನ್ನೂ ಗೊತ್ತಿಲ್ಲ. ಸಡನ್ ಆಗಿ ಇವನ್ಗೇನಾಯ್ತು? ಮಾತಾಡ್ಬೇಡ. ಅತ್ಯಾಗೋಯ್ತಿಂದು. ನೀನು ರೌಡಿ ಬೇಬಿ ಅಲ್ಲ, DJ. ಐ ಮೀನ್ ಟಪ್ಪ ಜೋಕ್. You're just a joke. ಅಗ್ರಜ, ಅಗ್ರಜ, ಓ ಅಗ್ರಜ, 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 ಕೈ 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 ಅಗ್ರಜ, ಅಯ್ಯೋ ಕೈ ನೋವ್ತಿದೆ. ಅಗ್ರಜ ಏನ್ ಮಾಡ್ತೀಯಾ? ಅಯ್ಯಪ್ಪ, ಕೈ ಬಿಡು ಕೈನ. ಅಗ್ರಜ ಕೈ ಬಿಡು. ಅಯ್ಯೋ ಯಪ್ಪ, ಕೈ ಕಣೋ, ನಂದೇ ಕೈ ಅದು. ನೀನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದಲ್ಲ, ನನ್ನ ಹತ್ರ ಇಟ್ಕೋಬೇಡ. ನಾನು ವಿಮೆನ್, ಏಲಿಯನ್ ಪಿಶಾಚಿ. ಬೇಡ ನೋಡು, ಏಯ್ ನಾನ್ ರೊಚ್ಚಿಗೆದ್ರೆ ನಿನ್ ಕತೆ ಅಷ್ಟೇ. ಅಮ್ಮು 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 ಅಕ್ಕ ಹಂಗೆಲ್ಲ ಹೇಳಿದ್ರೆ ಎದ್ದಾಳಲ್ಲ ಅವಳು. ನೀರು ಯಾಕೆಲ್ಲ ನನ್ನ ಗುರಾಯಿಸ್ತಿದ್ದೀರಾ? ನಾನು ಯಾಕೆ ಇದ್ದಿದ್ದೀನಿ? ಅಂಜು, ಅರ್ಜೆಂಟಾಗಿ ಮೊಬೈಲ್ ತೊಗೊಂಡು ಬರೆ. ಮೊಬೈಲ್ ಯಾಕಕ್ಕ? ಇಮಿಡಿಯೇಟಾಗಿ ಆ್ಯಂಬುಲೆನ್ಸಿಗೆ ಕಾಲ್ ಮಾಡಬೇಕು. ಹುಚ್ಚು ಹೆಚ್ಚಾಗೋಗಿದೆ. ಇಷ್ಟೆಲ್ಲ ಆದ್ಮೇಲೂ ಜೊತೆಲಿ ಇಟ್ಕೊಂಡ್ರೆ ಏರಿಯಾದಲ್ಲಿ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಸುಮ್ಮನಿರೇ ಅದಿತಿ. ಸುಮ್ಮನಿದ್ದೇನೆ. ಕಂಡೀಷನ್ ಈ ಲೆವೆಲ್ ಕ್ರಿಟಿಕಲ್ ಆಗಿರೋದು. ಅಮ್ಮು, ಏನಾಯ್ತೆ ನಿಂಗೆ? ಯಾಕೆ ಸುಮ್ಮನೆ ಏನೇನೋ ಮಾತಾಡ್ತಿದ್ದೆ? ಯಾರಿಗೆ ಬೈತಿದ್ದೆ? ಗೊತ್ತಿಲ್ಲ ಅಕ್ಕ. ನಾನು ಲೈಫಲ್ಲಿ ಯಾವತ್ತಾದ್ರೂ ಬಾಯಿ ತುಂಬ ಬೈದಿದ್ರೆ ಅದು ಆ ಏಲಿಯನ್ ಪಿಶಾಚಿ ಕೋಪಿಷ್ಟಂಗೆ ಮಾತ್ರ. ಈಗಲೂ ಅವನಿಗೆ ಬೈತಿದ್ದೆ ಅನ್ಸುತ್ತೆ. ಕನ್ಸಕ್ಕ ನಿದ್ದೆಲೂ ನೆಮ್ಮದಿ ಇಲ್ಲ ಅಂದರೆ ಇದು ಅದೇ. ಏನೇ ಅದೇ? ಅದು ಜಗಳ, ದುಶ್ಮನಿ, ವೈರತ್ವ, ಎಕ್ಸೆಟ್ರಾ. ಹಾಂ, ಕರೆಕ್ಟು. ಅದೇ ಅದೇ. ಮಾತಾಡಿದ ಸಾಕು, ಸುಮ್ಮನೆ ಮಲ್ಕೊಳ್ಳಿ. ಮಾತಾಡ್ತಾ ಕೂತಲ್ಲೇ ಹಾಗೆ ಮಲಗ್ಬಿಟ್ಟಿದ್ದೀವಿ. ಅದಿತಿ, ಹಾಸಿಗೆ ಹಾಸೋಗು. ಏಯ್, ಕನ್ಸ್ಕೊಂಡು ಸಾಕು, ಹೆಲ್ಪ್ ಮಾಡು ಬಾ. ಮಾಡಿದ್ರೆ ಸಣ್ಣ ಪುಟ್ಟ ಚಿಲ್ಟಾರಿ ಪುಲ್ಟಾರಿ ಕೆಲಸ, ಹೆಲ್ಪ್ ಬೇರೆ ಕೇಳು. ನನಗೆ ಬೈತೀಯಾ? ಇರು, ಮಾಡ್ತೀನಿ ನಿನಗೆ. ಕನಸಲು ನೀನೆ, ಮನಸ್ಸಲು ನೀನೆ, ನಿನ್ನಾಣೆ ಅವನಾಣೆ. ಏನೇ ಗೊಡುತ್ತಾ ಇದೆಯಾ? ಗೊಡುತ್ತಾ ಇಲ್ಲ ಕಣೆ, ಜೋರಾಗೆ ಹಾಡು ಹೇಳ್ತಾ ಇದ್ದೀನಿ. ಇನ್ನೊಂದ್ಸತಿ ಹೇಳಿ ಅಂತ ನಿಂಗೆ ಆಸೆ ಅಲ್ವಾ ಕಳ್ಳಿ? ಪ್ಲೀಸ್ ಅಣ್ಣ, ನೀವು ಜಾಯ್ನ್ ಆಗಲೇಬೇಕು. ಸರಿ ಆಯ್ತು. ಬಾಸ್ ಒಪ್ಕೊಂಡ್ಬಿಟ್ರಾ? ಹಾಗಿದ್ರೆ ನಾಳೆ ಫಂಕ್ಷನ್ನು ಮಿಸ್ ಮಾಡೋ ಹಾಗೇ ಇಲ್ಲ. ಅದು ಏನು ಕುಣಿತಾರೋ ನೋಡಲೇಬೇಕು.
ಎಲ್ಲರೂ ನಿಮ್ಮ ಪೇರ್ ಜೊತೆ ನಿಂತ್ಕೊಳ್ಳಿ. ನಾನು ಅದಿತಿ ಅಕ್ಕ ಪೇರು ಮೊದಲೇ ಮಾತಾಡ್ಕೊಂಡಿದ್ವಿ. ಅಕ್ಕ ನೀನು ಮತ್ತೆ ವೇದಾಂತ್ ಬಾವ ಜೋಡಿ. ಸಿಚುವೇಶನ್ಗೆ ಈಗ ಬೆಂಕಿ ಬಿತ್ತು. ಅಸಲಿ ಮಜಾ ಅಂದ್ರೆ ಇದು. ಬಾಸ್ ಜೊತೆ ಡ್ಯಾನ್ಸ್ ಮಾಡಬೇಕು ಅಂದ್ರೆ ನಾನು ಈ ಆಟಕ್ಕಿಲ್ಲ. ಏಯ್ ನೀನೇನು ಹೇಳೋದು? ಇವ್ರ ಜೊತೆ ಡ್ಯಾನ್ಸ್ ಮಾಡ್ಬೇಕಾದ್ರೂ ನಾನೇ ಆಟಕ್ಕಿಲ್ಲ. ಬೆಳಗ್ಗೆ ರಾಶಿ ಭವಿಷ್ಯದಲ್ಲಿ ಭರ್ಜರಿ ಮನೋರಂಜನೆ ಅಂತಿತ್ತು. ಯಾವತ್ತೂ ಇಲ್ಲದೆ ಇರೋದನ್ನ ಯಾಕೆ ಬರ್ದಿದ್ದಾರೆ ಅನ್ಕೊಂಡ್ರೆ ಈಗ ಅರ್ಥ ಆಯ್ತು. ಕಮಾನ್ ಅಣ್ಣ, ಡೋಂಟ್ ಬಿ ಅ ಸ್ಪಾಯಿಲ್ ಸ್ಪೋರ್ಟ್. ಒಂದ್ಸಲ ಅದು ನಾವು ಹೇಳಿದ್ ಕೇಳು. ಸರ್ಪ್ರೈಸ್ ಕೊಡಬೇಕು ಅಂದಮೇಲೆ ಜೋಡಿ ಜೋಡಿ ಡ್ಯಾನ್ಸ್ ಮಾಡಲೇಬೇಕು. ಅದಿತಿ ಅಷ್ಟು ಕಷ್ಟಪಟ್ಟು ಕಪಲ್ ಸಾಂಗ್ ಕೊರಿಯೋಗ್ರಫಿ ಮಾಡಿದಾಳೆ. ಅಕ್ಕ ನಿನಗೂ ಅರ್ಥ ಆಗಲ್ವೇನೆ? ಅಂದ್ರೆ ನನಗೆ ಅರ್ಥ ಆಗೋದಿಲ್ಲ ಅಂತನಾ? ಅಯ್ಯೋ ಹಾಗಲ್ಲ ಬಾವಾ, ಈಗ ನಮ್ಮ ಹತ್ರ ಟೈಮ್ ಇಲ್ಲ. ಬೇರೆ ಸಾಂಗ್ಗೆ ಕೊರಿಯೋಗ್ರಫಿ ಆಗಲ್ಲ. ದೀಪಾವಳಿ ಪಾರ್ಟಿ ಇರೋದು ಗೊತ್ತಾಗಿದೆ ನೆನ್ನೆ. ಆದ್ರೂ ಇಷ್ಟು ಕಮ್ಮಿ ಟೈಮಲ್ಲಿ ಇಷ್ಟನ್ನೆಲ್ಲ ಪ್ಲಾನ್ ಮಾಡ್ಕೊಂಡಾಳೆ. ಇವಾಗ ನೀ ಇಲ್ಲ ಅಂತಿದ್ಯಾ? ಅವ್ರು ಒಬ್ಬರೇ ಅಲ್ಲ, ನಮ್ಮ ರೌಡಿ ಬೇಬೇನು ನಕರ ಮಾಡ್ತಿದ್ದಾಳೆ. ನಿನ್ಗೇನೆ ಪ್ರಾಬ್ಲಮ್ಮು? ಹುಲಿ ಅಂತ ಹುಲಿ ಅಂತ ಒಬ್ಬ ರಾಕ್ಷಸನ ಇದ್ರು. ಅವ್ಳು ನಿಯತ್ ಅಲ್ಲಾಡ್ಸೋದಕ್ಕೆ ಅವನ ಕೈಲೂ ಆಗೋದಿಲ್ಲ. ನನಗೇನು ಪ್ರಾಬ್ಲಮ್ ಇಲ್ಲ. ನಾನು ಬೇಕಿದ್ರೆ ವೇದಾಂತ್ ಜೊತೆ ಡ್ಯಾನ್ಸ್ ಮಾಡ್ತೀನಿ. ಹುಡುಗಿರೇ ಹೀಗೆ ಕ್ಲಿಯರ್ ಆಗಿರ್ತಾರೆ, ಆದ್ರೆ ಹುಡುಗರು ಕನ್ಫ್ಯೂಷನ್ ಮುಗಿಯೋದೇ ಇಲ್ಲ. ಅಣ್ಣ ಪ್ಲೀಸ್ ಅಣ್ಣ, ಒಬ್ರೊಬ್ಬರೇ ಡ್ಯಾನ್ಸ್ ಮಾಡಿದರೆ ಸ್ಕೂಲ್ ಡೇ ಕಾಲೇಜ್ ಡೇಯಲ್ಲಿ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಕೊಟ್ಟಂಗಿರುತ್ತೆ. ಕಪಲ್ ಡ್ಯಾನ್ಸೇ ಮಾಡಬೇಕು. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಣ್ಣ. ಓಕೆ ಮಾಡ್ತೀನಿ. ಒತ್ತಾಯಕ್ಕೆ ಮಣಿದು ಕೂತ್ಕೋ, ಕಾಡೋ ಹುಡುಗಿ ಪಕ್ಕಕ್ಕೆ ನಿಂತ್ಕೋ, ಕನ್ಫ್ಯೂಷನ್ ನಲ್ಲಿ ಡ್ಯಾನ್ಸಿಗೆ ಒಪ್ಕೋ, ಲೈಫ್ ಇಷ್ಟೇನೆ. ಅದ್ಯಾ ಬಟ್ ಅನ್ನೊಂದು ಕಂಡೀಷನ್ ಇದೆ. ಏನು ಕಂಡೀಷನ್ನು? ನಾನು ಕಪಲ್ ಡ್ಯಾನ್ಸ್ಗೆ ಒಪ್ಕೋತೀನಿ, ಆದರೆ ಗಂಡು ಬೇರೆ ಜೊತೆ ಅಲ್ಲ, ಕಾಂತನ್ ಜೊತೆ. ಯಾವಾಗೂ ಕಾಂತ ಕಾಂತ ಅಂತ ಇರ್ತೀರಾ, ಹಾಗೆ ಬೈ ಮಿಸ್ ಆಗಿ ಏನಾದ್ರು ನನ್ನ ಹೆಸರು ಹೇಳ್ಬಿಟ್ರಾ? ಸೀರಿಯಸ್, ನಾನು ಡ್ಯಾನ್ಸ್ ಮಾಡೋದಾದ್ರೆ ಕಾಂತನ್ ಜೊತೆನೆ. ನೀನು ಯಾವಾಗ ಬಂದೆ? ಒಳಗಡೆ ಬರ್ಬೇಕಾದ್ರೆ ಡೋರ್ ಲಾಕ್ ಮಾಡಿ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮಗೆ? ಸಾರಿ ಬಾಸ್. ಯಾವುದಕ್ಕೂ ಒಂದ್ಸಲ ನಂಗೆ ಕೈ ತೊಗೊಂಡು ಹಣೆ ಮುಟ್ಟು. ನಂದಲ್ಲ, ಏನು ಹಣೆ ಕೇಳಿಸುತ್ತಾರೆ. ಮುಖಡ್ಕೋ.
ಬಿಸಿ ಇದೆಯಾ? ಕಣ್ಕಂಡು ಬಿಟ್ಕೊಂಡು ನೋಡ್ಬೇಡ. ಹೇಳಿದ್ದಕ್ಕೆ ಅಸಂಬದ್ಧವಾಗಿ 100 ಮಾತಾಡ್ತಿದ್ದವಳು ಸಿಂಪಲ್ ಆಗಿ ಸಾರಿ ಇದೆಯಲ್ಲ, ಅದಕ್ಕೆ ಶಾಕ್ ಆಯಿತು. ಎಲ್ಲೋ ಮೈಗೆ ಹುಷಾರಿಲ್ಲ ಅಂತ ಅನ್ಕೊಂಡೆ. ಆಗಿರೋ ಶಾಕಿಗೆ ನಾನೇ ಬಿಟ್ಟು ನೋಡ್ತಿದ್ದೆ. ಬಟ್ ಐ ಡೋಂಟ್ ಟಚ್ ವುಮೆನ್. ಅಕ್ಕಂಗೆ ವಿಕ್ಕಿ ಬಾಬುಂಗೆ ಖುಷಿ ಆಗ್ಲಿ ಅಂತ ನಾವೆಲ್ಲರೂ ಸೇರ್ಕೊಂಡು ಅಷ್ಟೊಂದು ಎಫರ್ಟ್ ಆಗ್ತಿದ್ರೆ ನೀನ್ ಸೆಂಟ್ರಲ್ಲಿ ಅಲ್ಲ ನಾವೇ ನಿನ್ ಕಿಡ್ನಿ ಕೇಳಿದ್ವಾ? ಏಯ್, ಇದು ಆಫೀಸ್, ಮರ್ಯಾದೆ ಇರಲಿ. ಓಕೆ ಸರಿ, ನಾವೇ ನಿಮ್ ಕಿಡ್ನಿ ಕೇಳಿದ್ವಾ? ನೀವು ಅನ್ನೋದು ಬಿಟ್ರೆ ನಿನ್ನ ಮಾತಲ್ಲಿ ನೀನು ಯಾವ ರೆಸ್ಪೆಕ್ಟ್ ಇರಲಿಲ್ಲ. ಆಫೀಸ್ ಅಂತ ಅಷ್ಟಾದ್ರೂ ಸಿಕ್ಕಿದೆ, ಖುಷಿ ಪಡಿ. ನೀವು ಮಾಡೋ ಕೆಲ್ಸಕ್ಕೆ ಅದ್ ಜಾಸ್ತಿನೇ. ಏನ್ ಮಾಡಿದೆ ನಾನು? ಇನ್ನೇನು ಡ್ಯಾನ್ಸ್ ಮಾಡಕ್ಕೆ ಏನ್ ಪ್ರಾಬ್ಲಮ್ ನಿಮ್ಗೆ? ಅಲ್ಲ, ವೇದಾಂತ್ ವಸಿಷ್ಠ ಡ್ಯಾನ್ಸ್ ಮಾಡಿದ್ರು ಅಂತ ಅದನ್ನೇ ವೈರಲ್ ಮಾಡ್ಬಿಡ್ತಾರೆ ಅನ್ನೋ ಲೆವೆಲ್ಗೆಲ್ಲ ಕನ್ಸ್ಕಾಡ್ಬೇಡಿ. ಏಯ್ ಶರಪ್, ಡ್ಯಾನ್ಸ್ ಮಾಡೋದಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ನಿನ್ ಜೊತೆ ಮಾಡ್ಬೇಕಲ್ಲ, ಅದು ನನ್ನ ಪ್ರಾಬ್ಲಮ್. ನಮ್ ಜೊತೆ ಡ್ಯಾನ್ಸ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ? ನನ್ನ ಕೆಲವೊಂದು ನಿನ್ ಜೊತೆ ಡ್ಯಾನ್ಸ್ ಮಾಡೋದಕ್ಕಾಗಲ್ಲ. ನಿನ್ ಕೈಲಾಗತ್ತಾ? ಏನ್ ಯೋಚನೆ ಮಾಡ್ತಿದ್ಯಾ? ಆಗುತ್ತಾ ಇಲ್ವಾ? ನನಗೆ ನಿನ್ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಏನ್ ಮಾಡ್ತಿದ್ಯಾ ನೀನು? ಆಫೀಸ್ ಇದು, ಹತ್ರ ಬರಬೇಡ. ಹತ್ರ ಬರಬೇಡ, ಹತ್ರ ಬರಬೇಡ ನೋಡು. ಹಲೋ, ನಾನು ವೇದಾಂತ್. ಹಾಗೆ ಪ್ರತಿ ಕ್ಷಣ ಕೂಡ ನಾನು ವೇದಾಂತಾಗೆ ಇರ್ತೀನಿ. ನಿನ್ ಥರ ಒಂದ್ಸಲ ಅಮೂಲ್ಯ, ಒಂದ್ಸಲ ರಾಕ್ಷಸಿ, ಒಂದ್ಸಲ ರೂಪಸಿ. ಐ ಮೀನ್ ನಾರ್ಮಲ್ ಹುಡುಗಿ. ಹಾಗೆ ಇದಕ್ಕಿದ್ದಾಗೆ ಇಂಡಿಯರ್ ಥರ ಬದಲಾಗೋದಿಲ್ಲ, ತಿಳ್ಕೊ. ಏನ್ ಮುಖ ನೋಡ್ತಿದ್ಯಾ? ನಾನು ಹೊರಡ್ಬೇಕು. ಎಲ್ಲರೂ ಅಕ್ಕ ಮತ್ತೆ ಭಾವ ಸ್ಪೆಷಲ್ ಆಗಿ ಫೀಲ್ ಮಾಡಬೇಕು ಅಂತ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ, ಎಷ್ಟು ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನೀನ್ ಮಾತ್ರ ನೋಯ್ತಿದೆ. ವಾಟ್? ಕೈ ನೋಯ್ತಿದೆ ಅಂತ. ನೀನು ಡೈಲಾಗ್ನ ಕೇಳಿ ನಿನಗೆ ಇರಿಟೇಟ್ ಆಯ್ತಾ? ಎಂಥದ್ದು ಇಲ್ಲ ಮಣ್ಣು. ಸುಮ್ಮನೆ ವಿಷಯ ಚೇಂಜ್ ಮಾಡಬೇಡ. ನನಗೆ ನನ್ನ ಫ್ಯಾಮಿಲಿ ಖುಷಿಗಿಂತ ನನ್ನ ಈಗೋನೇ ದೊಡ್ಡದಲ್ಲ. ಪ್ರತಿ ಕ್ಷಣ ನಾವು ನಮಗೋಸ್ಕರನೇ ಬದುಕೋಕ್ಕಾಗಲ್ಲ. ಇನ್ನೊಬ್ರು ಕಷ್ಟಕ್ಕಾಗೋರು ಆಗಾಗ ಸಿಗ್ತಾರೆ. ಆದರೆ ಝೀರೋಯಿಂದ ಇನ್ನೊಬ್ರಿಗೆ ದೊಡ್ಡ ಖುಷಿ ಸಿಗೋ ಹಾಗೆ ಮಾಡೋರು ತುಂಬ ಕಡಿಮೆನೆ. ನಾನು, ನಂದು, ನನ್ನ ಲೆವೆಲು, ನನ್ನ ಗ್ರೇಡು ಅನ್ನೋದೆಲ್ಲ ಬಿಟ್ಟು ಇನ್ನೊಬ್ರು ಖುಷಿಗೆ ಕೆಲಸ ಮಾಡೋದ್ರಲ್ಲಿರೋ ಸುಖ, ಸಮಾಧಾನ ಇನ್ಯಾವುದ್ರಲ್ಲೂ ಇಲ್ಲ. ನಿನಗೆ ಯಾವ್ದು ದೊಡ್ಡದು ಅನ್ನೋದನ್ನ ನೀನೇ ಕೇಳ್ಕೊ. ನಿನಗೆ ಗೊತ್ತು ಇಲ್ವಾ? ಅಲ್ಲ ಕಣಯ್ಯ, ಹೆಣ್ಮಕ್ಳಿರೋ ಮನೆಗೆ ಬಂದಿದ್ಯಾ ನೀನು. ಸುಮ್ಮನೆ ಎಲ್ಲದಕ್ಕೂ ಪಟ ಅನ್ಬೇಡ.
ಮೊದಲು ಬೇಕಾ ನಡಿ. ಹೊರಗಡೆನೂ 100 ಕತೆ ಹೇಳಿ ಒಪ್ಪಿಸ್ಬಿಟ್ಟೆ. ನೀ ಸ್ಟೋರಿ ತುಂಬ ಚೆನ್ನಾಗಿದೆ, ನಾನು ಯಾವ ಮಾರಿ ನಿನ್ನ ಇಲ್ಲಿವರೆಗೂ ಕರ್ಕೊಂಬಂದ್ಬಿಟ್ಟಿದ್ದೀನಿ. ಈಗ ನನಗೆ ನಡಿ ಬೇಗ ಅಂತೀಯ ಕಾಪಿ. ಈಗಲಾದ್ರೂ ಬಾಯಿಗೆ ಬೇಗ ಹಾಕೋ, ಸುಮ್ಮನೆ ಕೆಲಸ ಕೆಡಿಸ್ಬೇಡ. ನಡಿ. ಮಾಡೋದೆಲ್ಲ ಮಾಡಿ ನನಗೆ ಆವಾಜ್ ಹಾಕಿದ್ರೆ ಅಷ್ಟೇ. ಮತ್ತೆ ಮನೇಲಿ ಯಾರಾದ್ರೂ ನೋಡಿದ್ರೆ ಅಷ್ಟೇ ಕತೆ. ನೀನು ಹೀಗೆ ಮಾತಾಡ್ತಿದ್ರೆ ಖಂಡಿತವಾಗ್ಲೂ ಯಾರಾದರೂ ನೋಡ್ತಾರೆ. ಸುಮ್ಮನೆ ನಡಿ. ಭಜ್ರಂಗಿ, ಇವನು ಸಹವಾಸ ಮಾಡಿದ್ದಕ್ಕೆ ನಾನು ಇನ್ನೂ ಏನೇನು ಮಾಡಬೇಕು, ಈಗ ನೀನೇ ಕಾಪಾಡಬೇಕು. ಬೇಗ ಬೇಗ ಬರೋಕ್ಕಾಗಲ್ವಾ? ಏನಾಯ್ತು ಅಂತ? ಏನೂ ಆಗಿಲ್ಲಪ್ಪ, ಆಗೋದು ಬೇಡ. ನೀನು ಆಡ್ತಿರೋದು ನೋಡಿದ್ರೆ ನಾವಿಬ್ರು ಲವ್ ಮಾಡ್ತಿದ್ದೀವಿ, ನೀನನ್ನ ಕದ್ದು ಮುಚ್ಚಿ ಮೀಟ್ ಮಾಡಕ್ ಬಂದಿದ್ಯಾ ಅನ್ನೋ ಥರ ಇದೆ. ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಿಕ್ಕೂ ಒಂದು ಲೆವೆಲ್ ಅಂತ ಇರುತ್ತೆ. ಒಂದು ಬಾಯ್ ಫ್ರೆಂಡ್ ಅಂದೆ, ಈಗ ಲವ್ ಅಂತಿದ್ಯಾ? ಮನಸ್ಸಲ್ಲಿ ಇನ್ನೂ ಏನೇನು ಆಸೆಗಳಿದೆಯೋ ನನಗಂತೂ ಅರ್ಥ ಆಗ್ತಿಲ್ಲ. ಅಲ್ಲ, ನಿಂಗೆ ಸ್ವಲ್ಪ ಇದನ್ನೆಲ್ಲ ನೋಡ್ತಿದ್ರೆ ಹಿಂಗೆ ಯಾಕೋ ನಮ್ಮ ಮೇಲೆ ಕ್ರಶ್ ಇದೆ ಅನ್ನಿಸ್ತಿದೆ. ಆಹಾ, ಅಪ್ಪಣ್ಣ ಹೋಗಿ ಹೋಗಿ ರೌಡಿ ಬೇಬಿಗೆ ಏನೇನು ಪಿಶಾಚಿ ಮೇಲೆ ಕ್ರಶ್. ನಾವಿಬ್ಬರೇ ಇದ್ದಾಗ ಮೆತ್ತಿಗೆ ಹೇಳಿ ಒಳ್ಳೇದು ಮಾಡಿದೆ. ಅಪ್ಪಿ ತಪ್ಪಿ 4 ಜನರು ಮುಂದೆ ಏನಾದರೂ ಹೇಳಿದಿದ್ರೆ ಎದ್ನೋ ಬಿದ್ನೋ ಅಂತ ಪಕ್ಕ ಪಕ್ಕ ಅಂತ ನಕ್ಬಿಟ್ಟಿರೋರು. ನಿಂಗೆ ಸ್ವಲ್ಪ ಕಾಮೆಂಟ್ಸ್ ಮಾತು ಸಾಕು, ಬಾ ನನ್ನ ಜೊತೆ. ಹೊರಿಗೆ ತುಂಬ ಸುಸ್ತಾಗಿರ್ಬೇಕು. ಅಷ್ಟೆಲ್ಲ ಕೆಲಸ ಮಾಡೋಳು ಪಾಪ ಅವ್ನು ತಮಗೆ ನೀರಿಡಲ್ವಾ? ನೀನು ಮಾಡೋ ಕೆಲಸಕ್ಕೆ ನಾನು ಅನ್ಭವಿಸ್ಬೇಕು. ಅಪ್ಪ ಬರೋದ್ರೊಳಗಡೆ ಹೋಗ್ಬಿಡೋಣ ಬಾ. ಏನು ಕರ್ಕೊಂಬಂದೆ? ಅವ್ರು ನೋಡಾಯ್ತಲ್ಲ. ಇದಕ್ಕೆ ಎಲ್ಲ ನಿಂಗೆ ಗೊತ್ತು ಅನ್ನೋ ಥರ ಆಡ್ಬೇಡ ಅಂದಿದ್ದು. ಅವಳಿಗೆ ನಿದ್ದೆಯಲ್ಲಿ ನಡೆಯೋ ಕಾಯಿಲೆ ಇದೆ. ಹಗ್ಲೊತ್ತಲ್ಲಿ ಓಡಾಡ್ತಿರ್ತಾರಲ್ಲ ಹಾಗೆ ಓಡಾಡ್ತಿರ್ತಾಳೆ. ನೀನು ಇಲ್ಲೇ ಇರು, ನಾನು ಅವಳ ವಾಪಸ್ ರೂಮಿಗೆ ಬಿಟ್ಟು ಬರ್ತೀನಿ. ನನ್ನ ಮುದ್ದು ಕಂದ, ಬಾ ಬಂಗಾರ ಬಾ. ಇವ್ ನಾನು ಲೈಫಲ್ಲಿ ನೋಡಿರೋ ದೊಡ್ಡ ಮೆಂಟಲ್ ಕೇಸ್. ಆದ್ರೂ ಇವಳು ತುಂಬಾನೇ ಕೇರಿಂಗ್ ಅಲ್ವಾ? ಸಾಲದಕ್ಕೆ ರೆಸ್ಪಾನ್ಸಿಬಿಲಿಟೀಸ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾಳೆ. ಐ ಥಿಂಕ್ ಶಿ ಇಸ್ ಪ್ರಿಟಿ ಗುಡ್. ವೇದಾಂತ್, ನಿಂದಿಗೆ ತುಂಬಾನೇ ಜಾಸ್ತಿ ಆಗ್ತಿದೆ. ನೀನ್ ಇಲ್ಲಿಗೆ ಬಂದಿರೋದು ವಿಕ್ರಾಂತ್ ಅಂಡ್ ಆರ್ತಿಗೋಸ್ಕರ ಅನ್ನೋದನ್ನ ಮರಿಬೇಡ. ಅಂಜಲಿನ ಹ್ಯಾಂಡಲ್ ಮಾಡೋದು ಅವಳ ರೆಸ್ಪಾನ್ಸಿಬಿಲಿಟಿ. ಅವಳು ಅಂಜಲಿ ಅಕ್ಕ, ಅದು ಸ್ಪೆಷಲ್ ಏನೂ ಇಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೊ. ಹಲೋ ಕೋಪಿಷ್ಟ, ಏನಾಯ್ತು ನಿನಗೆ? ಒಳಗೋಗಿ ಹೊರಗೆ ಬರೋಷ್ಟರಲ್ಲಿ ನಿನ್ ಸ್ಕ್ರೂ ಏನಾದ್ರೂ ಲೂಸ್ ಆಯ್ತಾ? ಯಾವ್ದಕ್ಕೊಂದ್ಸಲ ನಾನೇ ನೋಡ್ಕೊಂಡ್ ಬಂದ್ಬಿಡ್ಲಾ? ಫಸ್ಟ್ ನಿನ್ ಸ್ಕ್ರೂನ ನೀನ್ ಟೈಟ್ ಮಾಡ್ಕೊ. ಇಡಿಯಟ್. ಇದಕ್ಕೇನ್ ಕಮ್ಮಿ ಇಲ್ಲ, ಬಾ. ನೀನು ಬೀಳೋದೊಂಥರ ಚಟ ಆಗೋಗಿದೆ ಅಲ್ವಾ? ಏನಂದೆ? ಮತ್ತಿನೇನು, ನಿನ್ ಕಾಲ ಹಿಡಿದು ನೀನೇ ಬೀಳ್ತಿದ್ಯಲ್ಲ. ನೀನ್ ಬೀಳೋದಂತೆ ನಾನು ಹಿಡ್ಕೊಳ್ಳೋದಂತೆ. ಸೀರಿಯಲ್ ಕೆಡೋದು. ನಾನ್ ಸೆನ್ಸ್. ಬಾ.